ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ಅರಾವಳಿ ಬೆಟ್ಟಗಳ ಸಾಲುಗಳು ಕಳೆದ 1 ತಿಂಗಳಿಂದ ಹೆಚ್ಚು ಸುದ್ದಿಯಲ್ಲಿದೆ. ಉತ್ತರದ ದೆಹಲಿಯಿಂದ ರಾಜಸ್ಥಾನ, ಹರಿಯಾಣದ ಮೂಲಕ ದಕ್ಷಿಣದ ಗುಜರಾತ್ನ ತನಕ ವ್ಯಾಪಿಸಿರೋ ಈ ಬೆಟ್ಟಗಳು ಭಾರತದ ಭೌಗೋಳಿಕ ಹಾಗೆ ನೈಸರ್ಗಿಕ ಇತಿಹಾಸದಲ್ಲೇ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಸುಮಾರು 2 ಶತಕೋಟಿ ವರ್ಷಗಳಿಗಿಂತ ಹಳೆಯದಾದ ಅರಾವಳಿ ಪರ್ವತ ಶ್ರೇಣಿಗಳು ಭಾರತದ ಶ್ವಾಸಕೋಶಗಳು ಅಂತಾನೆ ಪರಿಗಣಿಸಲ್ಪಟ್ಟಿವೆ. ರಾಜಸ್ಥಾನದ 15 ಜಿಲ್ಲೆಗಳಲ್ಲಿ ನಿಂತಿರೋ ಈ ಬೆಟ್ಟದ ಸಾಲುಗಳು ಭಾರತೀಯ ಗಂಗಾ ಬಯಲು ಪ್ರದೇಶ ಮರುಭೂಮಿ ಆಗದ ಹಾಗೆ ಪ್ರಮುಖ ಪರಿಸರ ತಡೆಗೋಡೆಯಾಗಿ ನಿಂತಿದೆ. ಅರಾವಳಿ ಬೆಟ್ಟಗಳ ರಕ್ಷಣೆಯ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ದೇಶಾದ್ಯಂತ ಪರಿಸರವಾದಿಗಳು, ತಜ್ಞರು ಹಾಗೆ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಪ್ರೀಂ ತೀರ್ಪಿನ ಪ್ರಕಾರ 100 ಮೀಟರ್ಗಿಂತ ಕಡಿಮೆ ಎತ್ತರ ಹೊಂದಿರೋ ಅರಾವಳಿ ಪ್ರದೇಶದ ಪರ್ವತಗಳನ್ನ ಅರಣ್ಯ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ತೀರ್ಪಿನಲ್ಲಿ ತಿಳಿಸಿದೆ. ಸೊ ಈ ನಿರ್ಧಾರ ಏನಿದೆ, ಇದು ಅಭಿವೃದ್ಧಿ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡಬಹುದು ಅನ್ನೋ ವಾದ ಇದ್ರೂನು ಇದರ ಪರಿಣಾಮ ಪರಿಸರದ ಮೇಲೆ ಗಂಭೀರವಾದ ಎಫೆಕ್ಟ್ ಮಾಡುತ್ತೆ ಅನ್ನೋ ಆತಂಕ ಈಗ ವ್ಯಕ್ತವಾಗ್ತಾ ಇರೋದು. ಈ ಹಿನ್ನೆಲೆಯಲ್ಲಿ 100 ಮೀಟರ್ಗಿಂತ ಕಡಿಮೆ ಇರೋ ಅರಾವಳಿ ಪರ್ವತ ಶ್ರೇಣಿಗಳ ಭವಿಷ್ಯ ಏನ್ ಹಾಗಾದ್ರೆ? ಕೋರ್ಟ್ ಆದೇಶದಲ್ಲಿ ಏನೇನ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಬಹುತೇಕ ಅರಾವಳಿ ಪ್ರದೇಶಗಳು ಸಂಕಷ್ಟದಲ್ಲಿದೆ ಅಂತಾನೆ ಪರಿಗಣಿಸಬೇಕಾಗತ್ತೆ. ಇದರ ಮಧ್ಯೆ ಸೇವ್ ಅರಾವಳಿ ಟ್ರಸ್ಟ್ ತಜ್ಞರಾದಂತ ವಿಜಯ್ ಬೆಂಜ್ವಾಲ್ ಹಾಗೆ ನೀರಜ್ ಶ್ರೀವಾತ್ಸವ ಈ ತೀರ್ಪಿನ ಬಗ್ಗೆ ಕಳವಳವನ್ನ ಹೊರಹಾಕಿದ್ದಾರೆ. ಹರಿಯಾಣದಲ್ಲಿ ಕೇವಲ 2 ಶಿಖರಗಳು ಮಾತ್ರ 100 ಮೀಟರ್ಗಿಂತ ಹೆಚ್ಚು ಎತ್ತರ ಹೊಂದಿವೆ ಅಂತ ಅವರು ತಿಳಿಸಿದ್ದಾರೆ. ಒಂದು ಭಿವಾನಿ ಜಿಲ್ಲೆಯ ತೋಸಂನಲ್ಲಿ, ಇನ್ನೊಂದು ಮಹೇಂದ್ರಗಢ ಜಿಲ್ಲೆಯ ಮಾಧೋಪುರದಲ್ಲಿದೆ. ಉಳಿದ ಬಹುತೇಕ ಅರಾವಳಿ ಪ್ರದೇಶಗಳು ಈಗ ಕಾನೂನು ರಕ್ಷಣೆಯ ವಲಯದಿಂದ ಹೊರಬೀಳೋ ಸಾಧ್ಯತೆ ಇರೋದ್ರಿಂದ ಗಣಿಗಾರಿಕೆ ಚಟುವಟಿಕೆಗಳು ಹೆಚ್ಚಾಗೋ ಭೀತಿ ಎದುರಾಗಿದೆ. ಇನ್ನು ರಾಜಧಾನಿಯ ರಕ್ಷಾ ಕವಚ ಅರಾವಳಿ ಅಂತಾನೆ ಹೇಳ್ಬೋದು. ಈ ಅರಾವಳಿ ಶ್ರೇಣಿ ಉತ್ತರ ಭಾರತದ ಪರಿಸರದ ಸಮತೋಲನಕ್ಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಥಾರ್ ಮರುಭೂಮಿಯಿಂದ ಬೀಸೋ ಧೂಳನ್ನ ತಡೆದು ದೆಹಲಿ, ಎನ್ಸಿಆರ್ ಭಾಗವನ್ನ ರಕ್ಷಣೆ ಮಾಡುತ್ತೆ. ಜೊತೆಗೆ ಮಳೆ ನೀರನ್ನ ಹೀರಿಕೊಳ್ಳುವ ಮೂಲಕ ಅಂತರ್ಜಲ ಮರುಪೂರಣಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಅನೇಕ ಸಸ್ಯ ಪ್ರಾಣಿ ಜಾತಿಗಳಿಗೆ ಆಶ್ರಯ ತಾಣವಾಗಿದೆ. ಈ ರಕ್ಷಣೆ ಏನಾದ್ರೂ ದುರ್ಬಲವಾದ್ರೆ ಧೂಳು ಹಾಗೆ ವಾಯು ಮಾಲಿನ್ಯ ಜಾಸ್ತಿ ಆಗಬಹುದು, ಅಂತರ್ಜಲ ಮಟ್ಟ ಕುಸಿಯುತ್ತೆ, ಕೊಳವೆ ಬಾವಿಗಳು ಬತ್ತಿ ಹೋಗುತ್ತೆ, ಹಾಗೆ ತೀವ್ರ ಶಾಖದ ಅಲೆಗಳು ಹೆಚ್ಚಾಗೋದು ಅನಿವಾರ್ಯ ಅಂತ ತಜ್ಞರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಆಗೇ ಆಗತ್ತೆ. ಆರೋಗ್ಯದ ಮೇಲೆ ಇದರ ಪರಿಣಾಮ ಎಷ್ಟು ಗಂಭೀರವಾಗಿರಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಬಹುದು. ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ನೀರಿನ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಯಂತೂ ಇದ್ದೇ ಇದೆ. ಇನ್ನು ವಾಸಯೋಗ್ಯ ಪರಿಸರ ಏನಾದ್ರೂ ಕುಗ್ಗಿ ಬಿಟ್ರೆ ಜನರು ಬೇರೆ ಪ್ರದೇಶಗಳಿಗೆ ವಲಸೆ ಹೋಗೋ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಬಹುದು. ಇದೆಲ್ಲದರ ನಡುವೆ ಈ ತೀರ್ಪಿನಿಂದ ಕೈಗಾರಿಕೋದ್ಯಮಿಗಳು ಹಾಗೆ ನಿರ್ಮಾಣ ಕ್ಷೇತ್ರಕ್ಕೆ ಲಾಭ ಆಗೋ ಸಾಧ್ಯತೆ ಇದ್ರೂನು ಅದರ ಬೆಲೆ ಸಾರ್ವಜನಿಕರು ಹಾಗೆ ಪ್ರಕೃತಿ ಕಟ್ಟಬೇಕಾಗತ್ತೆ ಅಂತ ಪರಿಸರವಾದಿಗಳು ವಾದ ಮಾಡ್ತಿದ್ದಾರೆ. ಇನ್ನು ಈ ರಾಜಧಾನಿಯ ಜೀವಾಳವೇ ಅಪಾಯದಲ್ಲಿ ಸಿಲುಕೊಂಡಿದೆ ಅನ್ನೋ ವಿಚಾರವನ್ನ ಇಲ್ಲಿ ಪರಿಗಣಿಸಲೇಬೇಕು. ದೆಹಲಿಯ ಪರಿಸರ ಸಮತೋಲನದ ಮಹತ್ವವನ್ನ ಇತಿಹಾಸನೇ ಹೇಳುತ್ತೆ. ಬ್ರಿಟಿಷ್ ಆಡಳಿತದ ಟೈಮ್ನಲ್ಲಿ ಅರಾವಳಿ ಶ್ರೇಣಿ ಹಾಗೆ ಯಮುನಾ ನದಿಯ ನೈಸರ್ಗಿಕ ರಕ್ಷಣೆಯ ಕಾರಣದಿಂದಾನೇ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಬೇಕಾಯ್ತು. ಈ ಸಮತೋಲನ ದುರ್ಬಲವಾದ್ರೆ ರಾಜಧಾನಿಯ ಜೀವಾಳವೇ ಅಪಾಯಕ್ಕೆ ಸಿಕ್ಕಾಕೊಳ್ಬಹುದು ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನ್ಯಾಯಾಲಯ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನ ಸಂಪೂರ್ಣವಾಗಿ ಅಂಗೀಕರಿಸೋ ಬದಲು ಹೆಚ್ಚಿನ ವೈಜ್ಞಾನಿಕ ಅಧ್ಯಯನ ನಡೆಸಬೇಕಾಗಿತ್ತು ಅನ್ನೋ ಅಭಿಪ್ರಾಯ ಕೂಡ ಕೇಳ್ಬರ್ತಾ ಇದೆ. ಇಲ್ಲಿ ಕೋರ್ಟ್ ಏನೇನ್ ಹೇಳಿದೆ ಅಂತ ಹೇಳೋದಾದ್ರೆ, ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ 662.5 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಅರಾವಳಿ ಪ್ರದೇಶದಲ್ಲಿ 100 ಮೀಟರ್ಗಿಂತ ಕಡಿಮೆ ಎತ್ತರದ ಬೆಟ್ಟಗಳನ್ನ ಅರಣ್ಯ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ. ಇದರ ಅರ್ಥ ಬೆಟ್ಟ ಅರಾವಳಿ ಪ್ರದೇಶದಲ್ಲಿದೆ ಅನ್ನೋ ಕಾರಣಕ್ಕೆ ಅದನ್ನ ಅರಣ್ಯ ಭೂಮಿ ಅಂತ ಘೋಷಿಸಲಾಗೋದಿಲ್ಲ. ಪ್ರತಿಯೊಂದು ಭೂಮಿಯ ಕುರಿತಾದ ನಿರ್ಧಾರ ಕೇವಲ ಎತ್ತರದ ಆಧಾರದ ಮೇಲಲ್ಲ, ದಾಖಲೆಗಳು, ಅಧಿಸೂಚನೆಗಳು ಹಾಗೆ ವಾಸ್ತವಿಕ ಪರಿಸ್ಥಿತಿಗಳನ್ನ ಆಧರಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಈ ನಿರ್ಧಾರದ ಸುತ್ತಲಿನ ವಿವಾದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಇದು ಅರಾವಳಿ ಶ್ರೇಣಿಯ ಕ್ರಮೇಣ ಸವೆತಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು. ಈ ಅಪಾಯ ನಿರ್ಧಾರದಲ್ಲಿ ಮಾತ್ರ ಅಲ್ಲ, ಬದಲಿಗೆ ಅದರ ದುರುಪಯೋಗದಲ್ಲಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಭೂ ದಾಖಲೆಗಳನ್ನ ಚೇಂಜ್ ಮಾಡಿದ್ರೆ, ಪರಿಸರ ಪರಿಣಾಮದ ಮೌಲ್ಯಮಾಪನಗಳನ್ನ ನಿರ್ಲಕ್ಷಿಸಿದ್ರೆ ಅಥವಾ ಅಭಿವೃದ್ಧಿಯ ಹೆಸರಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ
ದೆಹಲಿ ಎನ್ಸಿಆರ್ ನಲ್ಲಿ ಗಾಳಿ ಹೆಚ್ಚು ವಿಷಕಾರಿಯಾಗಬಹುದು, ಅಂತರ್ಜಲ ಮಟ್ಟ ಕುಸಿಬಹುದು, ಬೇಸಿಗೆಗಳು ಹೆಚ್ಚು ಕ್ರೂರವಾಗಿರಬಹುದು. ಇಷ್ಟೊಂದು ಎಫೆಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲೇ ಈಗ ಅಭಿಯಾನ ಶುರುವಾಗ್ಬಿಟ್ಟಿದೆ. ಅರಾವಳಿ ಉಳಿಸಿ ಅನ್ನೋ ಅಭಿಯಾನ ತುಂಬಾ ಆಕ್ಟಿವ್ ಆಗ್ತಾ ಇದೆ. ಸೇವ್ ಅರಾವಳಿ ಟ್ರಸ್ಟ್ 150 ಜಿಲ್ಲೆಗಳ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಜ್ಞಾಪಕ ಪತ್ರ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದು, ಈಗಾಗಲೇ 41,000ಕ್ಕೂ ಹೆಚ್ಚು ಜನರು ಆನ್ಲೈನ್ ಅರ್ಜಿಗೆ ಸಹಿ ಹಾಕಿದ್ದಾರೆ. ಉತ್ತರ ಭಾರತದ ಜೀವನಾಡಿಯಾಗಿರೋ ಅರಾವಳಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡೋದು ಸರ್ಕಾರ ಮಾತ್ರ ಅಲ್ಲ, ಸಮಾಜದ ಜವಾಬ್ದಾರಿ ಕೂಡ ಆಗಿದೆ ಅನ್ನೋ ಸಂದೇಶವನ್ನ ಈ ಅಭಿಯಾನ ನೀಡ್ತಾ ಇದೆ. ಪರಿಸರದ ಮೇಲೆ ಏನೇನ್ ಪರಿಣಾಮಗಳಾಗುತ್ತೆ ಅಂತ ಹೇಳೋದಾದ್ರೆ, ಈಗಾಗಲೇ ಹೇಳಿದೀವಿ ಯಾವ ರೀತಿಯಾದಂತ ಪರಿಣಾಮ ಅಂತ. ಇನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ, ಇಲ್ಲಿ ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ರು ಸರ್ಕಾರ ಮಾತ್ರ ಕಣ್ಮುಚ್ಚಿ ಕೂತ ಕಾಣುತ್ತೆ. ಪರಿಸರ, ಅರಣ್ಯ ಹಾಗೆ ಹವಾಮಾನ ಬದಲಾವಣೆ ಸಚಿವಾಲಯ ಪ್ರಸ್ತಾಪ ಮಾಡಿರೋ ಹೊಸ ವ್ಯಾಖ್ಯಾನ ಪರಿಸರ ತಜ್ಞರನ್ನ ಇನ್ನಷ್ಟು ಗಾಬರಿ ಮಾಡೋ ಹಾಗೆ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಸಚಿವಾಲಯ ಸಲ್ಲಿಸಲಾಗಿರೋ ಕರಡಿನಲ್ಲಿ 100 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಎತ್ತರ ಇರೋ ಪರ್ವತಗಳನ್ನ ಮಾತ್ರ ಸಂರಕ್ಷಿತ ಅರಾವಳಿ ಶ್ರೇಣಿಯ ಭಾಗವಾಗಿ ವರ್ಗೀಕರಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಇದರಿಂದ ನೇರವಾಗಿ ಬೆಟ್ಟಗಳಲ್ಲಿನ ಅಕ್ರಮ ಗಣಿಗಾರಿಕೆಗೆ ಮುಕ್ತ ಆಹ್ವಾನ ಕೊಟ್ಟ ಹಾಗಾಗುತ್ತೆ. ಇನ್ನು ಗಣಿಗಾರಿಕೆ, ಅತಿಕ್ರಮಣ ಹಾಗೆ ನಗರೀಕರಣದಿಂದ ಅರಾವಳಿಗಳು ಈಗಾಗಲೇ ಅವನತಿಗೆ ಒಳಗಾಗ್ತಾ ಇವೆ. ಗಣಿಗಾರಿಕೆಗೆ ಹೆಚ್ಚಿನ ಬೆಟ್ಟಗಳನ್ನ ಹಾಗೆ ಕಾಡುಗಳನ್ನ ಕಳೆದುಕೊಳ್ಳೋದ್ರಿಂದ ವನ್ಯಜೀವಿಗಳ ಆವಾಸ ಸ್ಥಾನ ಕುಗ್ಗಿ ಹೋಗುತ್ತೆ. ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗುತ್ತೆ. ಹಾಗೆ ಮರುಭೂಮಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಜೊತೆಗೆ ಗಾಳಿ ಕೂಡ ಹದಗೆಡುತ್ತೆ, ನೀರಿನ ಕೊರತೆ ಸೃಷ್ಟಿಯಾಗುತ್ತೆ, ಹವಾಮಾನ ವೈಪರೀತ್ಯ ಜಾಸ್ತಿ ಆಗುತ್ತೆ. ಸೊ ವಾಯುವ್ಯದಲ್ಲಿ ಭಾರತದಲ್ಲಿ ವಾಸಿಸೋ ಲಕ್ಷಾಂತರ ಜನರಿಗೆ ಆಹಾರ ಮತ್ತು ನೀರಿನ ಸುರಕ್ಷತೆಯ ಮೇಲೆ ಕೆಟ್ಟ ಪರಿಣಾಮ ಕೂಡ ಉಂಟಾಗುತ್ತೆ. ಅರಾವಳಿ ಬೆಟ್ಟಗಳು ಚಿಕ್ಕ ಮತ್ತು ದೊಡ್ಡ ಗಾತ್ರದಲ್ಲಿದೆ. ಈಗ 100 ಮೀಟರ್ ಕೆಳಗಿನ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡೋದಕ್ ಬಿಟ್ರೆ ಸಾವಿರಾರು ಮರಗಳನ್ನ ಕಳೆದುಕೊಳ್ಬೇಕಾಗತ್ತೆ. ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡೋದ್ರಿಂದ ಮಳೆ ಕಮ್ಮಿಯಾಗುವ ಹಾಗೆ ತಾಪಮಾನದ ಮೇಲೆ ಗಂಭೀರ ಪರಿಣಾಮ ಉಂಟಾಗುವ ಚಾನ್ಸಸ್ ಇರುತ್ತೆ. ಇದರಿಂದ ವಾಯುವ್ಯ ಭಾರತದ ಅರಾವಳಿ ಪಟ್ಟಿಯಾದ್ಯಂತ ಶಾಖದ ಒತ್ತಡವು ಜಾಸ್ತಿ ಆಗುತ್ತೆ. ಇದೆಲ್ಲವನ್ನ ಪರಿಸರ ತಜ್ಞರು ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಅರಾವಳಿ ಬೆಟ್ಟಗಳ ಸಾಲುಗಳ ಎತ್ತರ ಎಷ್ಟು ಅಂತ ನೋಡೋದಾದ್ರೆ 2024ರ ಅಕ್ಟೋಬರ್ನಲ್ಲಿ ಭಾರತೀಯ ಅರಣ್ಯ ಸಮೀಕ್ಷೆ ಸ್ವತಃ ಪ್ರಸ್ತಾಪ ಇಟ್ಟು 30 ಮೀಟರ್ ಎತ್ತರ ಇರೋ 4.57ರ ಇಳಿಜಾರಿನಲ್ಲಿರೋ ಗುಡ್ಡಗಳನ್ನ ಸಂರಕ್ಷಿಸಬೇಕು ಅಂತ ಹೇಳ್ಕೊಂಡಿತ್ತು. ಭಾರತೀಯ ಅರಣ್ಯ ಸಮೀಕ್ಷೆ ಆಂತರಿಕ ಮೌಲ್ಯಮಾಪನದ ಪ್ರಕಾರ ರಾಜಸ್ಥಾನದ 15 ಜಿಲ್ಲೆಗಳಲ್ಲಿ ವ್ಯಾಪಿಸಿರೋ 12,081 ಗುಡ್ಡಗಳು 20 ಮೀಟರ್ಗಳಷ್ಟು ಎತ್ತರದಲ್ಲಿವೆ. ಇವುಗಳಲ್ಲಿ 1048 ಗುಡ್ಡಗಳು ಅಂದ್ರೆ 8.7% ಮಾತ್ರ 10 ಮೀಟರ್ಗಿಂತ ಎತ್ತರ ಇವೆ. ಅಂದ್ರೆ ಪರಿಸರ ಸಚಿವಾಲಯ ಹೊರಡಿಸಿರೋ ಹೊಸ ನಿಯಮದ ಪ್ರಕಾರ ಅರಾವಳಿಯ 90% ಬೆಟ್ಟ 100 ಮೀಟರ್ಗಿಂತ ಕಮ್ಮಿ ಇದೆ ಅಂತ. ಹೊಸ ನಿಯಮದಲ್ಲಿ ತೋರಿಸಿರೋ ಪ್ರಕಾರ ಅರಾವಳಿ ಬೆಟ್ಟಗಳಲ್ಲಿ 1594 ಬೆಟ್ಟಗಳು 80 ಮೀಟರ್ ಎತ್ತರದಲ್ಲಿವೆ. 2656 ಬೆಟ್ಟಗಳು 60 ಮೀಟರ್ ಎತ್ತರದಲ್ಲಿವೆ. ಹಾಗೆ 50,009 ಬೆಟ್ಟಗಳು 49 ಮೀಟರ್ ಎತ್ತರದಲ್ಲಿದೆ. ಸುಮಾರು 1,07,494 ಬೆಟ್ಟಗಳು 20 ಮೀಟರ್ಗಿಂತ ಕಮ್ಮಿ ಇದೆ. ಈ ದತ್ತಾಂಶದ ಪ್ರಕಾರ ಲಕ್ಷಾಂತರ ಬೆಟ್ಟಗಳಿರೋ ಸಾಲುಗಳು ಗಣಿಗಾರಿಕೆಗೆ ಆಕ್ರಮಿಸಿಕೊಂಡ್ಬಿಟ್ರೆ ಭಾರತದ ಶ್ವಾಸಕೋಶದಂತಿರೋ ಅರಾವಳಿ ಪ್ರದೇಶವೇ ಜೀವ ತೆಗೆಯೋ ಸಾಧನವಾಗ್ಬಿಡುತ್ತೆ ಅನ್ನೋ ಆತಂಕ ಇದೆ. ಹಾಗೇನೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಖ್ಯಾತರಾಗಿರೋ ಹಾಗೆ ಮ್ಯಾಗ್ನೆಸೆ ಪ್ರಶಸ್ತಿ ಪುರಸ್ಕೃತ ಜಲ ಸಂರಕ್ಷಣಾ ತಜ್ಞ ರಾಜೇಂದ್ರ ಸಿಂಗ್ ಅವರು ಗಣಿಗಾರಿಕೆಗೆ ಅವಕಾಶ ಕೊಡೋದ್ರಿಂದ ಅಂತರ್ಜಲ ಮರು ನಿರ್ಮಾಣದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗುತ್ತೆ. ಈಗಾಗಲೇ ಅರಾವಳಿಯ ಭಾಗದಲ್ಲಿ ಬರೋ ಅನೇಕ ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇವೆ ಅಂತ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಪರಿಸರ ತಜ್ಞರಿಂದ ಹಿಡಿದು ಸಾಮಾಜಿಕ ಹೋರಾಟಗಾರರಿಂದ ಹಿಡಿದು ಸಾರ್ವಜನಿಕರು ಎಲ್ಲರೂ ಕೂಡ ಅರಾವಳಿ ಬೆಟ್ಟಕ್ಕೆ ಇಂತಹ ಪರಿಸ್ಥಿತಿ ಬರಬಾರದಾಗಿತ್ತು ಅಂತ ಮರುಗ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಟ್ಟ ಪರಿಣಾಮ ಆಗಬಾರದು ಅನ್ನೋ ಕಾರಣಕ್ಕಾಗೇನೆ ಸೇವ್ ಅರಾವಳಿ ಎನ್ನುವಂತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಅಭಿಯಾನಕ್ಕೆ ತಕ್ಕ ಫಲ ಸಿಗುತ್ತಾ? ಹೋರಾಟಕ್ಕೆ ನಿಜಕ್ಕೂ ಜಯ ಸಿಗುತ್ತಾ? ಪರಿಸರವಾದಿಗಳ ಅಳಲನ್ನ, ನೋವನ್ನ ಕೋರ್ಟ್ ಆಗಿರಬಹುದು, ಸರ್ಕಾರ ಆಗಿರಬಹುದು ಅರ್ಥ ಮಾಡ್ಕೊಳ್ಳುತ್ತಾ? ಕಾದು ನೋಡೋಣ.